A1 A2ನ ಅಲ್ಲೇ ಅರಣ್ಯದ ಇಲಾಖೆ ಅಧಿಕಾರಿಗಳ ಕಚೇರಿ ಕರ್ಕೊಂಡೋಗಿ ಅಲ್ಲಿ ಬೇಲ್ ಕೊಟ್ಟರು. ಅದು ಅಲ್ಲೇ ಅಧಿಕಾರಿಗಳೇ ಬೇಲ್ ಕೂಡ ಸೆಕ್ಷನ್ ಅದು. 28ನೇ ತಾರೀಕು ಈ ವಿಕ್ರಮ್ ಸಿಂಹ ಅಧಿಕಾರಿಗಳನ್ನು ಭೇಟಿ ಮಾಡಿ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಇರ್ತಕ್ಕಂಥ ವಾಸ್ತವಾಂಶ ಎಲ್ಲ ಕೊಟ್ಟರು. ಇದಕ್ಕೆ ನನಗೇನು ಸಂಬಂಧ ಇಲ್ಲ ಅಂತೇಳಿ ಎಲ್ಲ ಮಾಹಿತಿ ಕೊಟ್ಟರು. ಅವರೇ ಭೇಟಿ ಕೊಟ್ಟು ಅವರು ಎಲ್ಲ ಮಾಹಿತಿ ಕೊಟ್ಟು ಹೋದ ನಂತರ ಅವ್ರನ್ನ ಬಂಧಿಸ್ತಾರೆ. ಇಲ್ಲಿ A1 A2 ಆಮೇಲೆ A3 ಮಾಡಿದ್ರು. A1 A2ಗೆ ಅಲ್ಲೇ ಅವರು ಕಚೇರಿ ಒಳಗೆ ಬೇಲ್ ಕೊಟ್ಬಿಟ್ರು. ಇವ್ರನ್ನ ಯಾಕೆ ತಗೊಂಡು ಹೋದ್ರು ಜೈಲಿಗೆ ಕಳಿಸ್ಲಿಕ್ಕೆ? ಏನೇನಾಯ್ತು? ಮ್ಯಾಜಿಸ್ಟ್ರೇಟು ಇವ್ರು ಮುಖಕ್ಕೆ ಉಗಿದ್ರು. ಇದು ಇಲ್ಲಿವರೆಗೆ ಬರೋ ಸಬ್ಜೆಕ್ಟ್ ಎಲ್ಲ ನನ್ನ ಮುಂದೆ ನಿಮ್ಮ ಕಚೇರಿಯಲ್ಲೇ ತೀರ್ಮಾನ ತಗೊಳ್ಳೋದು ಅಂತ ಹೇಳಿ. ಇಲ್ಲ 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 ಏನೋ ತಪ್ಪು ಮಾಡಿಬಿಟ್ಟಿದ್ವಿ, ಈಗ ಅಲ್ಲೇ ಇದೆಯಲ್ಲ ಹುಬ್ಳಿಲಿ, ಮಾಡಬಾರದು ಮಾಡಿ ಮುಖಕ್ಕೆ ಮಂಗಳಾರತಿ ಮಾಡಿಸ್ಕೊತಾವ್ರಲ್ಲ ಈಗ. ಇದು ಅದೇ ಕೇಸೆ, ಮ್ಯಾಜಿಸ್ಟ್ರೇಟ್ ಮುಂದೆ ಆಗಿರೋದು ಇದು. ಇಲ್ಲ ಮರ್ಯಾದೆ ಹೋಗ್ಬಿಡ್ತದೆ, ನಿಮ್ಮಿಂದಲೇ ಬೇಲ್ ಕೊಟ್ಟಂಗೆ ಮಾಡಿ ಅಂತ ಒತ್ತಾಯ. ಅಲ್ಲೇ ಬೇರೆ ಅಧಿಕಾರ ದುರುಪಯೋಗ ಪಡಿಸ್ಕೋತಾರೆ. ಯಾವ ರೀತಿ ಸರ್ಕಾರ ನಡೀತಿದೆ ಅನ್ನೋದಕ್ಕೆ ಇಲ್ಲಿ ಲೀಸು ಇವನು ತಗೊಂಡಿರೋದು ಅಷ್ಟೇ. ವಿಕ್ರಮ್ ಸಿಂಹ ಶುಂಠಿ ಬೆಳಿಲಿಕ್ಕೆ ಏನು ರೆಸಾರ್ಟ್ ಕಟ್ಟಕ್ಕೆ ತಗೊಂಡಿದ್ನ? ಮರ ಕಟ್ ಮಾಡಿರೋದು. ಮರ ಕಟ್ ಮಾಡಿದಾರೆ ಯಾರು? ಬೀಟೆ ಮರನ ತಂದಿಲ್ಲಿಗೆ ಹಾಕಿ ಅಂತ ಹೇಳಿ ನೀವು ಸರ್ಕಾರ, ನೀವು ಅವರು ಡೈರೆಕ್ಷನ್ ಕೊಟ್ಟು PCCFಗೆ ಯಾವ ಮಟ್ಟಕ್ಕೆ ನೀವು ಕುತಂತ್ರ ನಡೆಸ್ತೀರಿ ಸರ್ಕಾರದಲ್ಲಿ? ಮಂಡ್ಯದಲ್ಲಿ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರು ಸರ್ಕಾರಿ ಭೂಮಿಯಲ್ಲಿ ಮರ ಕಡ್ದಿರೋದ್ರಿಂದ ನೀವು ಮಾಧ್ಯಮದಲ್ಲಿ ಮೊನ್ನೆ ಬರೆದಿದ್ದೀರಿ. ಏನು ಆಕ್ಷನ್ ತಗೊಂಡ್ರಿ? ವಿಧಾನ ಪರಿಷತ್ತಿನ ಸದಸ್ಯರ ಸಮ್ಮುಖದಲ್ಲಿ ಸರ್ಕಾರಿ ಭೂಮಿಯಲ್ಲಿ ಮರ ಕಡ್ದವ್ರೆ, ಅದ್ರ ಮೇಲೆ ಯಾವ ಆಕ್ಷನ್ ತಗೊಂಡ್ರಿ ಸಿದ್ದರಾಮಣ್ಣ ಅವರೇ? ನಾವು ಮಾಡಿರೋದೇ ಸರಿ. ಪರಮೇಶ್ವರ್ ಅವರೇ, ನಾವು ಅಧಿಕಾರಿಗಳು ಸಮರ್ಥರಿದ್ದಾರೆ. ಯಾವ ರೀತಿ ಸಮರ್ಥರು ನಿಮ್ಮ ಅಧಿಕಾರಿಗಳು ಈ ಕೆಲಸ ಮಾಡೋದಕ್ಕ?